ಮಣ್ಣಂದ್ರೆ ಮಣ್ಣು, ಬಂಗಾರದಂತ ಮಣ್ಣು ಕಣಪ್ಪ. ಲೇ, ಕಾಯಿಗಳ ಗಾತ್ರ ನೋಡಿದ್ರೆ ಗೊತ್ತಾಗಲ್ವೇನೋ? ಇದೊಂದೇ ಕಂಡ್ರ ಪಿತ್ರಾರ್ಜಿತವಾದ ಆಸ್ತಿ ನಮಗಿದ್ದಿದ್ದು. ನಮ್ಮ ಅಪ್ಪನ ತಲೆ ಮೇಲೆ ಅದ್ವಾ ತದ್ವಾ ಸಾಲ ಹೊರಸಿ ಸಾಹುಕಾರ ಸಿದ್ದಪ್ಪ ದಕ್ಸ್ಕೊಂಡ್ಬಿಟ್ಟ ನೋಡು. ದಕ್ಕಿಸ್ಕೊಂಡ್ಬಿಟ್ಟ. ನಾವೇ ನಿಮ್ಮ ಆಸ್ತಿನ ಪುಕ್ಸಟೆ ಹೊಡಿಲಿಲ್ಲ, ಜಂಜನ ಅಂತ ಹೇಳ್ತಿಲ್ವಪ್ಪ ರೂಪಾಯಿನ. ಎಣಿಸ್ಬಿಟ್ಟೆ 3.25 ರೂಪಾಯಿ. ನಮ್ಮ ಅಣ್ಣ ನೀ ಭೂಮಿಗೆ ತನ್ನ ರಕ್ತ ಬಸ್ತು ಅದಕ್ಕೆ 10ರಷ್ಟು ಸಂಪಾದನೆ ಮಾಡಿ ನಿಮ್ಮ ಅಪ್ಪನ ತಲೆ ಮೇಲೆ ಸುರಿದಿದ್ದಾನೆ ಅಮ್ಮಯ್ಯ, ಗೊತ್ತಾ? ಅದಕ್ಕೆ ತೋಟ ನಿಂದು ತಿಳ್ಕೊಂಡ್ಬಿಟ್ಯಾ? ನಿನ್ನ ತೋಟ ಕಾರಣ ಊರ್ ನೀರು ದೊಡ್ಡ ನಾಯಕನ ಅಪ್ಪಣೆ ಅಂತ ಹಾಗೆ ನನ್ ತೋಟಕ್ಕೆ ನಾನ್ ಕಾಲಿ ಕೊಂದಕ್ಕೆ ಯಾವಂತ ಅಪ್ಪಣೆ ಕೇಳ್ಬೇಕಂತ ಅಪ್ಪಣೆನಾ ಏನ್ರು? ತೋಟಕ್ಕೆ ನುಗ್ಗಿರೋದು ಅಲ್ದಲ್ಲ ಕೊಬ್ಬಿನ ಮಾತಾಡ್ತೀಯನೋ? ಕೊಬ್ಬು ಜಾಸ್ತಿ ಆಗಿರೋದ್ ನಿನಗೆ. ಲೋ ಲೋ, ನೀನಂತ ಗಂಡಸಾಗಿದ್ರೆ ಗಿಡಕ್ಕೆ ಹಾಕೋ ನೋಡೋಣ. ನನ್ ಗಂಟತನಕ್ಕೆ ಸವಾಲು. ಗಂಡಸಾಗಿದ್ರೆ ಗಿಡಕ್ಕೆ ಕೈ ಹಾಕಬೇಕಾ? ನೋಡ್ತೀಯ? ಹಾಕದೆ. ಹಾಕಿದ್ರೇನಾಯ್ತು? ಕಾಯಿ ಕೀಳು ನೋಡೋಣ. ಕಿತ್ತೆ ಬಿಟ್ಯಾ? ಕಿತ್ತೇನಾಯ್ತು? ತಿನ್ನು ನೋಡೋಣ. ಹಾಗನ್ನು ಮತ್ತೆ ಹಣ್ಣು ತಿನ್ಸೋದಕ್ ಬಂದಿತ್ತೀಯ? ಮತ್ತೆ ಅದಕ್ಕೆ ಯಾಕೆ ಇಷ್ಟೊತ್ತು ಪತ್ರ ಕುಟ್ಟದೆ? ಆಗ್ಲೇ ಹೇಳಿದ್ರೆ ಪಟ್ರ ಕುಡಿಸ್ಬಿಡ್ತಾ ಇದ್ನಲ್ಲ. ಬಂದ್ರ ಎಷ್ಟೋ ಧೈರ್ಯ ನಿನಗೆ? ಬೇವರ್ಸಿ, ಹಳೆ ಬೇವರ್ಸಿ, ಹಣ್ಣು. ಅಯ್ಯೋ ಬಿಕನಾಸಿ, ಹಳೆ ಬಿಕನಾಸಿ, ಎಷ್ಟೇ ಕೊಬ್ಬು ನಿನಗೆ? ಹೊಡೆದ ಅಂದ್ರೆ ಕಾಲು ಮುರಿದು ಕೈ ಕೊಟ್ಟು ಬಿಡ್ತೀನಿ. ನನ್ ಬಿಕನಾಸಿ ಇದೆಯಾ? ಬಕಾಸುರ, ಬಂಡಿ ಬಕಾಸುರ, ನಿನ್ ಕೈ ಊರ್ ಬಾಳಕಾಯಾಗ, ನೀನ್ ಹೊಟ್ಟೆ ಹರಿದು ಊರ್ ಬಾಗ. ನಾಳು ನಮ್ಮ ಅಪ್ಪ ಕರ್ಕೊಂಡ್ ಬರ್ತೀನಿ. ಬಾಗಲು ಮಾಡಿಸ್ತೀಯಾ? ಕರ್ಕೊಂಬ. ನಾವು ಅವನ ಹೊಟ್ಟೆನ ಬಗ್ದು ಊರ್ನ ಹಾಕ್ಬಿಡ್ತೀನಿ. ಕರ್ಕೊಂಬರ್ತಾನಂತೀವ್ರ ಅಪ್ಪನ. ನಿಮ್ಮ ಅಪ್ಪ ನಿಮ್ ತಾತನ್ ಕರ್ಕೊಂಬಾರಿ. ಭದ್ರ, ಏನೇ ಆದ್ರೂ ಹುಡುಗಿನ ಕೆಣಕಬಾರ್ದಿತ್ತು. ಮತ್ತೆ ಎಷ್ಟೋ ಕೊಬ್ಬು ಅವಳದು. ನೋಡ್ದ ಎಂತ ಮಾತಾಡ್ತಾಳೆ. ಛತ್ರಿ ಯಜಮಾನ್ರೆ, ಹಣಕ್ಕೆ ಯಾರ ದೇವ್ರು? ಲಕ್ಷ್ಮವ್ವ, ವಿದ್ಯೆಗೆ ಸರಸ್ವತವ್ವ, ಭೂಮಿಗೆ ಭೂಮ್ತಾಯಿ. ಪುಟ್ಟ ನೋಡದ್ಯಾ? ಎಲ್ಲಿಂದ ಎಲ್ಲಿವರೆಗೂ ನೋಡು ಹೆಂಗಸರನ್ನ ಇಟ್ಟಿದ್ದಾರೆ ನಮ್ಮ ಹಿರಿಯರು. ಅವರೆಲ್ಲ ನಿಮ್ಮ ಹಾಗೆ ಬಹಳ ರಸಿಕರು ಅಂತ ಕಾಣುತ್ತೆ. ರಸಿಕತೆ ಇಲ್ದೇ ಇರೋ ಬಾಳು ಅದನ್ ಬಾಳೆನಲ್ಲ, ಹರ್ಕುಲ್ ಛತ್ರಿ ಇದ್ದ ಹಾಗೆ. ಪುಟ್ಟ, ನಮ್ ದುರ್ಗಿ ಮದುವೆ ಬಂದಾಗಿ ಅವಳ ಗಂಡನ ಮನೆಗೆ ಹೋಗ್ಲಿ, ನಿಮ್ಮನ್ನೆಲ್ಲ ತಕ್ಷಣ ಎತ್ತಂಗಡಿ ಮಾಡಿ ನಿಮ್ ಜಾಗಕ್ಕೆಲ್ಲ ಬರೀ ಹೆಣ್ಣಾಳಗಳನ್ನೇ ಗೊತ್ತು ಮಾಡ್ಬಿಡ್ತೀನಿ. ರುಸ್ತುಂ ಕೆಲಸ ಮಾಡಿ ನೀವಿಂಗ್ ಮಾಡಿದ್ 3ನೇ ದಿವಸಕ್ಕೆ ನಿಮ್ಮನ್ನ ಹೊತ್ಕೊಂಡೋಗಿ ಪುತ್ತೂರು ವೈದ್ಯರ ಹತ್ರ ಬಿಡಬೇಕಾಗ್ತದೆ, ಮೂಳೆ ರಿಪೇರಿಗೆ. ಸ್ವಲ್ಪ ಇರೋ. ಯಾವುದೋ ಹೆಣ್ಣು ಒಳ್ಳೆ ಬಿರುಗಾಳಿ ನುಗ್ತಾ ಇದೆ. ಗುಂಡಾಗಿದೆಯಲ್ಲ, ಒಳ್ಳೆ ಪಗದಸ್ತಾಗಿದೆ ಕಣೋ ಬಟ್ಟ. ನಾಳೆ ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ನಿಂತ್ಕೊಳ್ಳಿ, ಊರಿಗೆ ದೊಡ್ತಾರೆ ನಾನು ಮತ್ತು ನೋಡಿ, ಅಡೇ ಸಾಗಿ ಹೇಳ್ತಾ ಇದ್ದೀನಿ, ನಾನ್ ಮೊದಲು ಮಾತಾಡ್ಕೊಂಡ್ ಬರ್ತೀನಿ. ನಿಂತ್ಕೊಳ್ಳ ಇಲ್ಲಿ, ಹೊರಟು ಬಿಟ್ಟ ಅಲ್ಲಿ. ಅಯ್ಯೋ, ನನ್ನ ಯೋಗ್ಯತೆಗೆ ಏನಾಯ್ತು? ನನ್ನ ಮಗಳು ಕಣೋ, ನನ್ನ ಮಗಳು. ಗ್ರಾಚಾರ ಸದ್ಯ ನನ್ ಮಗಳಲ್ವಲ್ಲ.